ಇವತ್ತು ಸಿಕ್ಲಿ ಅವಳು ನನ್ನ ಕೈಗೆ. ಎಷ್ಟು ಆಟ ಆಡಿಸ್ತಾಳ ಅವಳು ನಮ್ಮನ್ನ. ನಡೆಯೋ. ಏನಾಯ್ತು ನಿಮ್ಗೆ? ಏನಾಯ್ತು ನಿಮ್ಗೆಲ್ಲ? ಭೀಮಣ್ಣ ನಿನಗೂ ಬಿತ್ತ? ಭೀಮಣ್ಣ ಇಲ್ಲಿ 6 ಜನರಿದ್ದಾರೆ, ನಮ್ ಪ್ರಾಣ ತೆಗಿತಾರೆ. ಡೇಂಜರ್, ನಡಿ ಹೋಗೋಣ. ಅಯ್ಯೋ ನಡಿಯಕ್ಕೂ ಆಗಲ್ವೇ? ಅಯ್ಯಪ್ಪ. ಅಂಬೆ, ಜಗದಂಬೆ, ಆದಿಶಕ್ತಿ, ಪರಾಶಕ್ತಿ, ದೇವಿ, ಜಗನ್ಮಾತೆ ನನ್ನ ಭೀಮಣ್ಣ. ಮರದವ್ವ, ದವ್ವ. ನಾನು ದೆವ್ವನ ನಿಮ್ ಪಾಲಿಗೆ. ಹೆಣ್ದವ್ವ ನೋಡ್ದ? ಹೆಣ್ಣು ದೆವ್ವನ. ಇದು ಪೇಪರ್ ದೆವ್ವ. ನಿಮ್ ಪಾಲ್ಗೆ ಯಮಾನ ಬಂದಿದ್ದಾನೆ ಕಣ ಭೀಮರಾಜ್. ಮತ್ತೆ ಇಷ್ಟು ಬೇಗ ನಿನ್ ಸಂತಸ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಮನಿಗೆ ಭೀಮರಾಜ್, ನಿಮ್ಮ ಅಣ್ಣ ರಾಜಕೀಯದಲ್ಲಿದ್ದಾನೆ ಅಂತ ಪುಂಡರ್ನು ಪೋಖ್ರಿಗಳನ್ನ ಜೊತೆಗೆ ಹಾಕೊಂಡು ಈ ಖಾದಿ ಬಟ್ಟೆ ಹಾಕ್ಸಿ ಮಾಡಬಾರ್ದು ಅನ್ಯಾಯ ಮಾಡ್ತಿದ್ಯಾ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಇಂತ ಕೆಲಸ ಮಾಡ್ತಿದ್ದಾಗ ಸಿಕ್ಕಾಕೊಂಡ್ರೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಜ್ಞಾಪಕ ಇಟ್ಕೋ. ಏನ್ ಯೋಗಪ್ನವ್ರೆ ಡಾನ್ಸ್ ಮಾಡ್ತಾ ಇದ್ದೀರಾ? ಇವ್ರು ನೋಡ್ಬೇಕು ಅಂತ ತಾನೇ ಕರ್ಕೊಂಡ್ ಬಂದಿದ್ದು. ನೋಡಿದ್ರಾ? ಬರ್ತೀನಿ ಬರ್ತೀನಿ ಭೀಮರಾಜ್, ಮರಿತೀನಿ. ಭೀಮಣ್ಣ ಕಿರಿಚ್ಬೇಡವು, ಹುಡುಗಿ ಮುಂದೆ ಕಿರಿಚ್ಬೇಡ ಅಂದೆ. ನಾವು ಗಂಡಸರು. ಈ ಜಾಗ ನಮ್ ರಿಯಲ್ ಎಸ್ಟೇಟ್ ಸೇರಿದ್ದು. ತಕ್ಷಣ ನೀವೆಲ್ಲ ಖಾಲಿ ಮಾಡ್ಬೇಕು. ನಾವೇ ಖಾಲಿ ಮಾಡ್ಬೇಕು ಜಾಗ? 1 ವಾರದಲ್ಲಿ ಪಟ್ಟ ತಂದು ತೋರಿಸ್ತೀವಿ. ಪಟ್ಟ ನಿಮ್ಮ ಅಪ್ಪ ಕೊಡ್ತಾನೇನೋ, ಜಾಗ ಖಾಲಿ ಮಾಡೋ ತಲಹರಟೆ. ನಿಮ್ಮ ಅಪ್ಪಂದ ಜಾಗ ಊರೊಳಗಡೆ ಜಾಗ ಇಲ್ಲ ಅನ್ಬಿಟ್ಟು ಇಲ್ಲಿ ಬಂದು ಗುಡ್ಸ್ಲು ಹಾಕಂಡ್ರೆ ಇಲ್ಲೂ ಬಂದಿದ್ರಲ್ಲ ಓಡ್ಸಕ್ಕೆ. ಖಾಲಿ ಮಾಡ್ತಿರೋ ಇಲ್ಲ ಗುಡ್ಸ್ಲು ಬೆಂಕಿ ಇಡ್ಲೋ? ಇಡ್ಲೋ ಬೆಂಕಿ. ಇನ್ಸ್ಪೆಕ್ಟರ್, ಏನಿದೆ ಗಲಾಟೆ? ರಾಮರಾಜಪ್ಪನವ್ರ ಮಗ ಗಿರಿಯಪ್ಪ ಬಂದಿದ್ದಾರೆ, ನಮಸ್ಕಾರ ಮಾಡಿ. ಈ ಜಾಗನ ರಿಯಲ್ ಎಸ್ಟೇಟ್ ನವ್ರು ಕೊಂಡ್ಕೊಂಡಿದ್ದಾರೆ, ಅದನ್ನ ಖಾಲಿ ಮಾಡ್ಸಕ್ಕೋಸ್ಕರ ಬಂದಿದೀವಿ. ಅದಕ್ಕೆ ಬಡವ್ರನ್ನ ಇದ್ದಕ್ಕಿದ್ದಾಗ ಹೋಗಿ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ? ಸಮಾಧಾನ ಸಮಾಧಾನ. ನಾನು ಬಂದಿರೋದೇ ಅದಕ್ಕೆ, ಬಡವ್ರನ್ನ ಉದ್ಧಾರ ಮಾಡೋದೇ ನನ್ನ ಉದ್ದೇಶ. ಯಾರ್ರೀ ಇಲ್ಲಿ ರಿಯಲ್ ಎಸ್ಟೇಟ್ನವರು? ನಾನ್ ಸರ್. ಟ್ರಸ್ಟ್ ಬೋರ್ಡ್ನವರು ನಿಮಗೆ ಈ ಜಾಗನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯೇನ್ರಿ? ಇದೆ ಸರ್. ತಗೊಂಬರ್ರಿ ಅಲ್ಲಿ. ಏನೇ ಇರ್ಬೋದು, ನಿಮ್ಮಂತ ತಿಳಿದಿರೋರು ಜನಗಳ ಹತ್ರ ಇಷ್ಟು ಕೆಟ್ಟದಾಗಿ ನಡ್ಕೋಬಾರ್ದು. ಜನ ದೇವರಿದ್ದಾರೆ ನೋಡ್ರಪ್ಪ. ಸರ್ಕಾರದವರು ಈ ಜಮೀನನ್ನ ಇವ್ರ ಹೆಸರಿಗೆನೆ ಸ್ಯಾಂಕ್ಷನ್ ಮಾಡಿರೋ, ಅದಕ್ಕೆ ಅವ್ರು ಲೀಗಲ್ ಆಗಿ ಬಂದಿದ್ದಾರೆ. ಜೊತೆಗೆ ಪೊಲೀಸ್ನವರು ಬೇರೆ ಇದ್ದಾರೆ. ಈ ವಿಷಯದಲ್ಲಿ ನಾನು ಏನು ಮಾಡೋಕ್ ಸಾಧ್ಯವಿಲ್ಲ. ಈ ಕೇಸನ್ನ ನೀವು ಯಾವ ಕೋರ್ಟಿಗೆ ಹೋದ್ರೂ ಗೆಲ್ಲೋಕ್ಕೂ ಸಾಧ್ಯವಿಲ್ಲ. ಬೇಕಾದ್ರೆ ನಾನೊಂದು ಉಪಕಾರ ಮಾಡ್ತೀನಿ, ನಿಮ್ಮೆಲ್ರಿಗೂ ಬೇರೆ ಕಡೆ ಜಾಗ ಕೊಡಿಸ್ತೇನೆ. ಇಲ್ಲೇ ಪಕ್ಕದಲ್ಲಿ 10 ಕಿಲೋಮೀಟರ್ ದಾಸರಳ್ಳಿ ಸತ್ಯವಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮನೆ ಇರ್ಬೇಕು, ಒಂದು ಕಾರ್ ಇರ್ಬೇಕು, ಒಂದು ಟೆಲಿಫೋನ್ ಇರ್ಬೇಕು. ಅದಕ್ಕೋಸ್ಕರ ಹೋರಾಡೋದೇ ನನ್ನ ಜೀವನದ ಗುರಿ. ಇದನ್ನ ನನಗೆ ಕಲಿಸಿದವ್ರು ಯಾರು ಗೊತ್ತಾ? ಈ ದೇಶದ ತಂದೆ, ನಿಮ್ಮೆಲ್ಲರ ಅಭಿಮಾನಿ, ನನ್ನ ತಂದೆ MP ರಾಮರಾಜು. ಅದಿರ್ಲಿ ಸರ್, ಮೊದಲು ಈ ಜಾಗ ಖಾಲಿ ಮಾಡಿಸಿ. ನಡ್ಕಳ್ರಿ, ಹೇಳ್ತಾ ಇದ್ದಲ್ಲ, ಅಷ್ಟೇ ಯಾಕೆ ಅವಸರ ಪಡ್ತೀವಿ? ಸಮಾಧಾನ, ಅವ್ರು ಅರ್ಥ ಮಾಡ್ಕೊ. ನೋಡ್ರಪ್ಪ, ನಾನು ಹೇಳಿದ್ದಲ್ಲ ನಿಮ್ಗೆ ಅರ್ಥವಾಯ್ತು ತಾನೆ? ನಾಳೆನೆ ಈ ಜಾಗನ ಖಾಲಿ ಮಾಡ್ಬೇಡಿ.
ಈಗ ನಾನು ಸರ್ಕಾರದವ್ರ ಹತ್ರ ಹೋಗಿ ನಿಮ್ ವಿಚಾರವಾಗಿ ಮಾತಾಡ್ತೀನಿ. ಹೋಗ್ರಪ್ಪ. ಒಳ್ಳೆ ಬ್ರೈನ್ ಸರ್ ನಿಮ್ದು. ಒಬ್ಬರನ್ನ ಆಫೀಸರ್ ಅನ್ನಾಗಿ ಮಾಡಿದಿರಾ, ಒಬ್ಬರನ್ನ ಇನ್ಸ್ಪೆಕ್ಟರ್ ಆಗಿ ಮಾಡಿದಿರಾ, ಒಬ್ಬರನ್ನ ರೌಡಿಯಾಗಿ ಮಾಡಿದಿರಾ, ಗಲಾಟೆನೂ ಮಾಡಿಸಿದ್ದೀರಾ, ನೀವೇ ಬಂದು ಸಮಾಧಾನನೂ ಮಾಡಿದ್ದೀರಾ. ಒಳ್ಳೆ ಕೆಲಸ ಸಾಧಿಸಿದ್ದೀರಾ. ವ್ಯಾಪಾರದ ಮರ್ಮ ಏನು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೋಡ್ರಿ, ಬಡವ್ರನ್ನ ಅಧಿಕಾರದಲ್ಲಿ ಗೆಲ್ಲೋಕ್ಕಾಗಲ್ಲ. ಮಾತಿನಿಂದಲೇ ಮರಳು ಮಾಡ್ಬೇಕು. ಏನೋ ಬಾರೋ ಅಂದ್ರೆ ಎಗರ್ತಾರೆ, ಅಪ್ಪ ಅಣ್ಣ ಅಂದ್ರೆ ಪುಸ್ತಕಂದ್ ಬಿದ್ದೋಗ್ತಾರೆ. ಇದು ನಮ್ಮಪ್ಪ ಕಲಿಸಿದ ಪಾಠ. ಬರ್ಲಾ? ರೇ ನಕಲಿ ಇನ್ಸ್ಪೆಕ್ಟ್ರೆ, ಸರ್ ಅಸಲಿ ಇನ್ಸ್ಪೆಕ್ಟರ್ ಬರೋದಕ್ಕಿಂತ ಮುಂಚೆ ಬಟ್ಟೆ ಬದಲಾಯಿಸ್ಕೊಳ್ರಿ. ಆಗ್ಲಿ ಸರ್. ಒಂದ್ ನಿಮಿಷ, ಆಮೇಲೆ ಮಾತಾಡ್ತೀನಿ. ನಮಸ್ಕಾರ ಮುಖ್ಯಮಂತ್ರಿಗಳೇ, ನಮಸ್ಕಾರ. ಏನಿದು ಕ್ಯಾಬಿನೆಟ್ ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನೋಡಿದ್ರಾ ಈ ಪೇಪರ್ನಲ್ಲಿ ನಿಮ್ಮ ತಮ್ಮ ಭೀಮರಾಜನ ವಿಷಯ, ಈ ಯೋಗಪ್ಪನ ವಿಷಯ ಎಷ್ಟು ಕೆಟ್ಟದಾಗಿ ಬರ್ತಾರೆ ಗೊತ್ತಾ? ನಾಳೆ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಏನ್ ಮಾಡೋದು? ರಾಜಕೀಯದಲ್ಲಿ ನೀವಿನ್ನು ಮಗು ಕಣ್ರಿ. ರಾಜಕೀಯದಲ್ಲಿ ನಮ್ಮನ್ನು ನಾವು ಕಾಪಾಡೋದಕ್ಕೆ ಬ್ರಹ್ಮಸೂತ್ರ ಯಾವುದು ಗೊತ್ತೇನ್ರಿ? ಸುಳ್ಳನ್ನ ಹೇಳು, ಇಲ್ಲದೇ ಇರೋ ಅಪವಾದವನ್ನು ಒರೆಸುವುದು. ಮುಖ್ಯಮಂತ್ರಿಗಳೇ, ಸತ್ಯಾನ ಒಂದೇ ಒಂದು ಸುಳ್ಳಿನಿಂದ ಸುಲಭವಾಗಿ ಕೊಂದು ಹಾಕಬಹುದು. ಅಪೋಸಿಷನ್ ಪಾರ್ಟಿ ಒಪ್ಕೊಳ್ಳೋದಿದ್ರೆ ಆಹಾ, ನಾವೇ ನ್ಯೂಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಇದೆಲ್ಲ ಕಟ್ಟುಕತೆ, ಇದಕ್ಕೆ ಸಾಕ್ಷಿ ಪುರಾವೆಗಳು ಯಾವುದೂ ಇಲ್ಲ. ಬೇಕು ಅಂತಾನೆ ನಮ್ಮನ್ನ ತೇಜೋವಧೆ ಮಾಡೋದಕ್ಕೋಸ್ಕರ ಅವರೆಲ್ಲ ಈಗ ಬರೆದಿದ್ದಾರೆ. ಇದೆಲ್ಲ ಅಪೋಸಿಷನ್ ಪಾರ್ಟಿಯವರ ಚಿತಾವಣೆ. ಹೀಗೆ ಒಂದೇ ಎರಡೇ 106 ಕಾರಣಗಳನ್ನ ಹೇಳಬಹುದು. ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ರಿಪೋರ್ಟರ್ ಆಶಾ ತುಂಬಾ ಇಂಟೆಲಿಜೆಂಟ್. ನಿಮ್ಮ ತಮ್ಮ ಮಾತಾಡಿದ್ದನ್ನೆಲ್ಲ ಟೇಪಲ್ ರೆಕಾರ್ಡ್ ಮಾಡಿಟ್ಟಿದ್ದಾಳೆ. ಅದು ಸಾಲದು ಅಂತ ನಿಮ್ಮ ತಮ್ಮನ ಅಸಹ್ಯವಾದಂತಹ ಭಂಗಿಗಳನ್ನೆಲ್ಲ ಫೋಟೋ ತೆಗೆದಿಟ್ಟಿದ್ದಾಳೆ. ಒಬ್ಬ ಹುಡುಗಿನ ಕೆಡಿಸೋಕೆ ನಿಮ್ಮ ತಮ್ಮ ಹೇಗೆ ಗೂಳಿ ಹಾಗೆ ಬೀದಿಲಿ ಓಡ್ತಿದ್ದ, ಅನಿರೀಕ್ಷಿತವಾಗಿ ಒಬ್ಬ ಹೊಸ ಮನುಷ್ಯ ಅಲ್ಲಿಗೆ ಪ್ರತ್ಯಕ್ಷವಾಗಿ ನಿಮ್ಮ ತಮ್ಮನ್ನ ಹೇಗೆ ದನ ಬಡದಾಗಿ ಬಡದ ಅನ್ನೋದಕ್ಕೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡಿದ್ದಾಳೆ. ಆಮೇಲೆ ರಿಪೋರ್ಟರ್ನ ಜೊತೆಲಿದ್ದವನ್ನ ಕೊಲ್ಲೋಕೆ ನಿಮ್ಮ ತಮ್ಮ ಪುಂಡ್ರ ಗುಂಪನ್ನ ಕಟ್ಕೊಂಡು ಕಾಡಲ್ಲೆಲ್ಲ ಅಲದಾಡಿ ಅವಮಾನ ಪಟ್ಕೊಂಡು ಒಬ್ಬ ಅನಾಮಧೇಯ ನಮ್ಮ ಏರಿಯಾದಲ್ಲಿ ನಮ್ಮ ಹಳ್ಳಿ ಜನಗಳ ಮಧ್ಯ ನನ್ನ ತಮ್ಮನ್ನು ಹೊಡೆದ್ನ ಹಾಗಂತ ಪೇಪರ್ ಅಲ್ಲಿ ಬರ್ತಿದ್ದಾರೆ. ಛೇ, ಅವಮಾನ ಅವಮಾನ. ಸದಾ ರಾಜಕೀಯ ಕೆಲಸದಲ್ಲೇ ನಿರತರಾಗಿರೋ ನಿಮಗೆ ಪೇಪರ್ ಓದೋ ಪುರುಸೊತ್ತೆಲ್ಲಿದೆ? ಹೋಗ್ಲಿ, ಇವತ್ತಿನ ದಿನಸತ್ಯ ಓದಿದ್ರ? ನಾನು ಪೇಪರ್ ಓದೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಅದನ್ನು ಓದೋದು ಯಾತಕ್ಕೆ? BP ರೈಸ್ ಮಾಡ್ಕೊಳ್ಳೋದು ಯಾತಕ್ಕೆ? ನೀವು ಓದ್ಬೇಕು. ನಡೆದಿರೋ ಅಸಹ್ಯಗಳಿಗೆಲ್ಲ ಪಾರ್ಟಿ ಜನಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನಾನು ಉತ್ತರ ಕೊಡ್ಬೇಕಾ? ಏನ್ರಪ್ಪ, ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ತಾನೇ? ಆಯ್ತಾ? ಮುಖ್ಯಮಂತ್ರಿಗಳೇ, ತಾವಿನ ಧೈರ್ಯವಾಗಿ ಹೊರಡಿ. ನನ್ನ ಉಪದೇಶನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಿಕ್ಕಿದ್ದು ನನಗೆ ಬಿಡಿ. ತಾವ್ ಹೇಳಿದ್ಮೇಲೆ ಆಯ್ತು, ಬರ್ತೀನಿ. ಒಳ್ಳೆ ನಡೀರಿ. ನಮಸ್ಕಾರ. ನಮಸ್ಕಾರ, ಬರ್ತೀವಿ. ನಮಸ್ಕಾರ. ಶೇಷು, ನಿನ್ನ ಮಾತಿನ ಧೋರಣೆ ನೋಡಿದ್ರೆ ನಿನಗೂ ಕ್ಯಾಬಿನೆಟ್ಗೆ ಬರೋ ಆಸೆ ಇದೆ ಅಂತ ಕಾಣುತ್ತೆ. ಹೌದು ತಾನೇ? ಬೇಕು, ಆದ್ರೆ ಆದ್ರೆ ಗೀದ್ರೆ ಹೋದ್ರೆ ಗೀದ್ರೆ ನನ್ನ ಹತ್ರ ಇಲ್ಲ. ಯಾರೇ ಕ್ಯಾಬಿನೆಟ್ಗೆ ಬಂದ್ರು ನನ್ನ ತಾಳಕ್ಕೆ ತಕ್ಕಾಗಿ ಕುಣಿಬೇಕು ಅಷ್ಟೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡುದು ನನಗೆ ನೀರು ಕುಡ್ದ ಹಾಗೆ. ಈ ರಾಮರಾಜು ಬಾರನ್ ಪಾಲಿಟಿಷಿಯನ್. ನಾನು ದಿನಸತ್ಯ ಪೇಪರ್ ನೋಡಲ್ಲ, ಎಡಿಟರ್ನೇ ನೋಡ್ತೀನಿ. ರಾಜವ್ರ ಬರೀತೀರೋ ಮಗನೇ? ಅಪ್ಪ, ಇದೇನು ಇಬ್ರು ಬ್ಯಾಂಡೇಜ್ ಕಟ್ಕೊಂಡಿದ್ದೀರಲ್ಲ? ಏನಾಯ್ತಪ್ಪ? ಎಲ್ಲ ನಿನ್ನಿಂದ ಕಣೆ. ನೀನ್ ಆ ಕೆಲಸ ಬಿಡೋವರೆಗೂ ನಮಗ್ ನೆಮ್ಮದಿ ಸಿಕ್ಕಲ್ಲ. ಏನಾಯ್ತಪ್ಪ? ಇವತ್ತು 4-5 ಜನ ರೌಡಿಗಳು ಮನೆ ನುಗ್ಗಿದ್ರು, ಕೆಟ್ಟ ಮಾತನ್ನ ಬೈದ್ರು. ಇನ್ನೊಂದ್ಸಾರಿ ಪೇಪರ್ನಲ್ಲಿ ರಾಮರಾಜು ಭೀಮರಾಜರು ವಿಚಾರನ ಬರೆದ್ರೆ ನಿನ್ನನ್ನ ಕೊಂದು ಬಿಡ್ತೀವಿ ಅಂದ್ರು. ಅದಕ್ಕೆ ನಿಮ್ಮ ಅಮ್ಮ ರೇಗದಕ್ಕೆ ನಮ್ಮಿಬ್ಬರನ್ನು ಹೊಡೆದು ಚೆಚ್ಚಿ ಹೊರಟು ಹೋದ್ರಮ್ಮ. ಅಪ್ಪ, ನೀವು ಹೆದರ್ಕೋಬೇಡಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅವರ ಗತಿ ಏನಾಗುತ್ತೆ ಅಂತ ನೋಡ್ತಾ ಇರಿ. ಅಲ್ಲಿವರೆಗೂ ನಮ್ ಗತಿ ಏನು? ಮೊದ್ಲು ನೀನ್ ಈ ರಿಪೋರ್ಟರ್ ಕೆಲಸ ಬಿಡ್ತೀಯೋ ಇಲ್ವೋ? ಆಶಾ, ನಿಮ್ಮ ಅಮ್ಮನ ಮಾತು ಕೇಳಿ ಈ ಕೆಲಸ ಬಿಡ್ಬೇಡಮ್ಮ.
For more updates, like, comment, subscribe to our channel.